ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಈಗಾಗಲೇ ನಿಮ್ಗೊಂದು ಐಡಿಯಾ ಬಂದುಬಿಟ್ಟಿರುತ್ತೆ ಏನು ಟಾಪಿಕ್ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀವಿ ಇವತ್ತಂತ ತಮ್ಮನೇಲಿ ನೋಡಿದ ತಕ್ಷಣವೇ. ಸೊ ಲೇಟೆಸ್ಟ್ ಕರೆಂಟ್ ಅಫೇರ್ಸು ತುಂಬಾ ರೊಚ್ಚಿಗೆದಿದೆ. ಸೊ ಬರೀ ಇಂಡಿಯಾ ಅಲ್ಲ, ಔಟ್ ಆಫ್ ಕಂಟ್ರಿಯಲ್ಲಿರುವಂತಹ ಸೋಷಿಯಲ್ ಮೀಡಿಯಾಸ್ ಏನಿರ್ತಾರಲ್ವ ಇನ್ಫ್ಲೂಯೆನ್ಸರ್ಸು, ಅವರೆಲ್ಲರೂ ಅದರ ಬಗ್ಗೆ ಮಾತಾಡೋ ಥರ ಆಗಿದೆ. ಸೊ ಅದರಲ್ಲಿ ಕರೆಂಟ್ ಅಫೇರ್ಸಲ್ಲಿ ನಂಬರ್ 1 ಬಂದುಬಿಟ್ಟು ನೇಹಾ ಕೇಸ್ಗೆ ಏನಂತಾರೆ ನ್ಯಾಯ ಸಿಗ್ತಾ. ಮತ್ತು ಇನ್ನೊಂದು ನೋಡಿದ್ರೆ ಇದರ ಬೆನ್ನಲ್ಲೇ ಬಂದಂತಹ ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವ್ ಲೀಕ್ ಆಗಿದೆ. ಸೊ ಅದನ್ನು ಬಿಟ್ಟು ಇನ್ನೊಂದು ನೋಡೋಕೆ ಹೋದರೆ ಯಾರೋ ಒಬ್ಬ ಶಾಸಕರ ವಾಟ್ಸಪ್ ವಿಡಿಯೋ ಕಾಲ್ ವಿಡಿಯೋ ಒಂದು ಬಂದಿದೆ. ಸೊ ಇದೆಲ್ಲದ್ರ ಬಗ್ಗೆನೂ ನೋಡೋಣವಂತೆ ಬನ್ನಿ. ಫಸ್ಟ್ ಆಫ್ ಆಲ್ ನಾವು ನೇಹಾ ಕೇಸ್ ಬಗ್ಗೆ ಮಾತಾಡೋಣ. ಸೊ ಇದಂತೂ ಒಂದರ ರೀತಿ ಎಷ್ಟು ದೊಡ್ಡ ಸದ್ದು ಮಾಡ್ತಂದರೆ ಇಡೀ ರಾಜ್ಯವೇ ಒಂದು ಕ್ಷಣ ತಿರುಗಿ ನೋಡೋ ಥರ ಸದ್ದಾಗಿತ್ತು. ಸೊ ಫಸ್ಟ್ ಆಫ್ ಆಲು ಅದು ಸ್ಟಾರ್ಟಿಂಗು ಕೇಸ್ ಬಂದಾಗ ಏನೋ ಒಂದು ಚಿಕ್ಕ ಮಟ್ಟಕ್ಕೆ ಆಗಿತ್ತು, ಯಾವುದೋ ಒಂದು ಕಾಲೇಜಲ್ಲಿ ಏನೋ ಮರ್ಡರ್ ಆಗಿದೆಯಂತೆ ಅಂತ. ಆಮೇಲೆ ಯಾವಾಗ ಅದು ಜಾತಿ ವಿಷಯಕ್ಕೆ ಬಂತು, ಹಿಂದೂ ಹುಡುಗಿನ ಮುಸ್ಲಿಂ ಹುಡುಗ ಮರ್ಡರ್ ಮಾಡಿದ್ದಾನೆ ಅಂತ, ಅದಂತೂ ಅದು ಜಾತಿ ಅನ್ನೋ ಟಾಪಿಕ್ನ ಇಟ್ಕೊಂಡು ಎಲ್ಲೋ ಬೇರೆ ಲೆವೆಲಿಗೆ ತೊಗೊಂಡೋದ್ರು. ಆಮೇಲೆ ಎಲೆಕ್ಷನ್ ಬೇರೆ ಹತ್ರದಲ್ಲೇ ಇದ್ದಿದ್ದ ಕಾರಣದಿಂದ ಸೊ ಆದಷ್ಟು ಅದನ್ನು ಎಲೆಕ್ಷನ್ ಮೇಲೆ ಪ್ರಭಾವ ಬೀಳ್ಬೋದು ಎಲ್ಲೋ ಒಂದು ಕಡೆ ಅನ್ನೋ ಒಂದು ನಿಟ್ಟಿನಿಂದ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಏನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಇದ್ದಾರಲ್ವ, ಇವರು ಅಫಿಷಿಯಲಾಗಿ ಹೋಗಿ ಅವ್ರ ಮನೆಗೆ ಅವ್ರನ್ನ ಮೀಟ್ ಮಾಡಿ 120 ಡೇಸ್ ಟೈಮ್ ಕೇಳಿದ್ದಾರೆ. ಸರಿನಾ? ಅದು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ ಆ ವಿಡಿಯೋ. 120 ಡೇಸಲ್ಲಿ ನಾವು ಪರಿಹಾರ ಕೊಡಿಸ್ತೀವಿ, ನ್ಯಾಯ ಕೊಡಿಸ್ತೀವಿ ನಿಮ್ಮ ಮಗಳ ಸಾವಿಗೆ ಅಂತ ಹೇಳ್ಬಿಟ್ಟು ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಯಾವ್ಯಾವ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅದನ್ನು ಮಾಡಿದ್ರು. ಸೊ ಇನ್ನೇನು ಅದು ನ್ಯಾಯ ಸಿಗುತ್ತೆ ಸದ್ಯದಲ್ಲೇ ಅಂತ ಅಂದ್ಕೊಂಡು ನಾವು ಖುಷಿ ಪಡುವಷ್ಟರಲ್ಲಿ ಅದರ ಬೆನ್ನಲ್ಲೇ ಬಂದಂತಹ ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವ್ಸ್ ಏನೋ ಬರೋಬ್ಬರಿ ಕೆಲವೊಂದು ಮೀಡಿಯಾಸಲ್ಲಿ ನೋಡಿದ್ರೆ 1900 ಚಿಲ್ಲರೆ ವೀಡಿಯೋಸ್ ಇದೆ, ಇನ್ನೊಂದು ಕೆಲವು ಮೀಡಿಯಾಸಲ್ಲಿ ನೋಡೋಕೆ ಹೋದರೆ 2000 ಚಿಲ್ಲರೆ ವೀಡಿಯೋಸ್ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನು FSIಗೆ ಒಪ್ಪಿಸಿದಾರಂತೆ. ಸೊ ಅದು ಏನು ಎತ್ತ ಇನ್ನೂ ಯಾವುದೇ ರೀತಿಯಾದ ಅಕ್ಯುರೇಟ್ ರಿಪೋರ್ಟ್ಸ್ ಬಂದಿಲ್ಲ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಈ ಸುದ್ದಿ ಅಂತೂ ಹೆವಿ ಸದ್ದು ಮಾಡ್ತಿದೆ ಈಗ. ಎಲ್ಲೋ ಈ ಸುದ್ದಿ ಸದ್ದು ಮಾಡ್ತಿರೋದ್ರಿಂದ ನೇಹಾ ಅನ್ನೋ ಒಂದು ಟಾಪಿಕ್ ಏನಿತ್ತಲ್ವ, ಸೊ ಅದು ಮರೆ ಮಾಚ್ತಿದೆ. ಅಂದರೆ ಲೈಕ್ ಎಲೆ ಮರೆ ಕಾಯಿ ಥರ ಎಲ್ಲೋ ಸೈಡ್ಗೆ ಹೋಗ್ತಿದೆ. ಈ ಟಾಪಿಕ್ನೇ ಎಲ್ಲರೂ ಮೋರ್ ಫೋಕಸ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಇದೊಂದು ಆಗೋದಾದರೆ ಇದರ ಬೆನ್ನಲ್ಲೇ ಬಂದಂತಹ ಇನ್ನೊಬ್ಬ ಯಾರೋ ಶಾಸಕರ ಇದಾಗಿರ್ಬೋದು, ನೀವು ನೋಡ್ತಿರ್ಬೋದು, ವಾಟ್ಸಪ್ ವಿಡಿಯೋ ಕಾಲ್ ವಿಡಿಯೋ ಅಂತೆ. ಸೊ ಆ ಮಹಿಳೆನೇ ಹೋಗಿ ಕೇಸ್ ಫೈಲ್ ಮಾಡಿದ್ದಾರೆ. ಈ ವಿಡಿಯೋನ ಯಾರು ಪಬ್ಲಿಷ್ ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಒಂದು ಮಾಡಿದರೆ ಅವ್ರು ಮಾಡಿರಬೇಕು, ಇಲ್ಲಾಂದರೆ ಇವ್ರು ಮಾಡಿರಬೇಕು. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ವಾಟ್ಸಪ್ಪಲ್ಲಿ ಎಂಡ್ ಎನ್ಕ್ರಿಪ್ಷನ್ ಇದೆ, ಓಕೆನಾ? ಸೊ ವಾಟ್ಸಪ್ ಅವ್ರು ಮೊನ್ನೆ ತಾನೇ ರೀಸೆಂಟಾಗಿ ಇಂಡಿಯನ್ ಗೌರ್ಮೆಂಟು ಸೊ ನಮಗೆ ವಾಟ್ಸಪ್ಪಲ್ಲಿರುವಂಥ ಡೇಟಾಗೆ ಆಕ್ಸೆಸ್ ಕೊಡಿ ಅಂದಾಗ ಅವ್ರು ಹೇಳಿದ್ದಾರೆ. ಅವರು ಮಾಡ್ಕೊಳ್ಳೋಂಥ ಮೆಸೇಜು ಯಾರು ಸೆಂಡ್ ಮಾಡ್ತಾರೆ, ಯಾರು ರಿಸೀವ್ ಮಾಡ್ಕೊತಾರೆ ಅವ್ರಿಗೆ ಬಿಟ್ಟು ನಮಗೂ ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಟೆಕ್ನಾಲಜಿ ಇರುವಾಗ ಇವರಿಬ್ಬರು ವೀಡಿಯೋ ಕಾಲ್ ಮಾತಾಡಿರೋ ವೀಡಿಯೋ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ವೈರಲ್ ಆಗ್ತಿದೆ ಅಂದರೆ ಅವರಿಬ್ಬರಲ್ಲಿ ಯಾರೋ ಒಬ್ಬರು ಬಿಟ್ಟಿರ್ಬೇಕಲ್ವಾ? ಅದನ್ನು ಬಿಟ್ಟು ಅದು ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಈ ಥರ ಎಲ್ಲ ಆಗ್ತಿದೆ. ಸೊ ಇದರ ಬೆನ್ನಲ್ಲಿ ಎಲ್ಲೋ ನೇಹಾ ಕೇಸ್ ಮರೆಯಾಗ್ತಿದೆ. ಆ ಒಂದು ಹುಡುಗಿಗೆ ನ್ಯಾಯ ಸಿಗ್ತಿಲ್ಲ ಅನ್ನೋದೊಂದು ಆಗಿದೆ. ಸೊ ನೀವೇನಾದರೂ ನಿಜವಾಗ್ಲೂ ನೇಹಾಗೆ ನ್ಯಾಯ ಸಿಗಬೇಕು ಅಂತ ಇಷ್ಟು ದಿವಸ ಸ್ಟೋರಿ ಹಾಕಿರೋದಾಗಿರ್ಬೋದು, ಎಷ್ಟೊಂದು ಟ್ವಿಟರ್ ಟ್ರೆಂಡ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ ನೇಹಾಗೆ ಜಸ್ಟಿಸ್ ಸಿಗಬೇಕು ಅಂತ. ಸೊ ಅದೆಲ್ಲ ನೀವು ನಿಜವಾಗ್ಲೂ ನೇಹಾಗೆ ಜಸ್ಟಿಸ್ಗೋಸ್ಕರನೇ ಮಾಡಿದ್ರಿ ಅಂದರೆ ನಾನು ಹೇಳೋದಿಷ್ಟೇ. ಸೊ ಇವಾಗ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಜಸ್ಟಿಸ್ ಫಾರ್ ನೇಹಾ ಅಂತ. ಸೊ ಆದಷ್ಟು ಈ ವಿಡಿಯೋನ ಹೆಚ್ಚು ವೈರಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಕಡೆ ಸ್ಪ್ರೆಡ್ ಆದಷ್ಟು ಟಾಪಿಕ್ಸು. ಸೊ ಎಲ್ಲೋ ಒಂದು ಕಡೆ ಅದು ಎಫೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಇದೆಲ್ಲದ್ರ ಬಗ್ಗೆ? ಸೊ ಇದೆಲ್ಲ ಇವಾಗ ರೀಸೆಂಟಾಗಿ ಬಂದಿರೋಂಥ ಟಾಪಿಕ್ಸ್ ಮಧ್ಯೆ ಅದು ಅಳಿಸೋಗ್ತಿದೆಯಾ, ಎಲ್ಲೋ ಒಂದು ಕಡೆ ಮರೆ ಆಗ್ತಿದೆಯಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು ಆಲ್.